ಮಳವಳ್ಳಿಗೆ ಬಂದಿಳಿದಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಹೂಗುಚ್ಛ ನೀಡಿ ಸ್ವಾಗತಿಸಲಾಗಿದೆ. ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವ ಕುಮಾರಸ್ವಾಮಿ, ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಸ್ವಾಗತ ಮಾಡಿದ್ದಾರೆ. ಮಳವಳ್ಳಿ ಪಟ್ಟಣದ ಶಾಂತಿ ಕಾಲೇಜು ಮುಂಭಾಗದಲ್ಲಿ ನಡೆಯಲಿರುವಂತಹ ವೇದಿಕೆ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿಗಳು ಪಾಲ್ಗೊಳ್ತಾ ಇದ್ದಾರೆ. ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದ್ದು, ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪಾಲ್ಗೊಳ್ತಾ ಇದ್ದಾರೆ. ಇವತ್ತಿನಿಂದ ಡಿಸೆಂಬರ್ 22ರವರೆಗೆ 7 ದಿನಗಳ ಕಾಲ ಬೃಹತ್ ಸಮಾರಂಭ ನಡೆಯಲಿದೆ. ಇವತ್ತಿನಿಂದ ಡಿಸೆಂಬರ್ 22ರವರೆಗೆ ಕಾರ್ಯಕ್ರಮ ಇರುತ್ತೆ. ಹಾಗಾಗಿ ಮಳವಳ್ಳಿಗೆ ಬಂದಿಳಿದಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಇವಾಗ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್, ಕೇಂದ್ರ ಸಂಸದ ಕುಮಾರಸ್ವಾಮಿ ಅವರು ಹಾಗೆ ಚಲುವರಾಯಸ್ವಾಮಿ ಅವರು ಕೂಡ ಅವರನ್ನ ಪ್ರೀತಿಯಿಂದ ಬರಮಾಡ್ಕೊಂಡಿದ್ದಾರೆ. ತಮ್ಮದೇ ಸರ್ಕಾರದ ತಾರತಮ್ಯದ ಬಗ್ಗೆ ಕೈ ಶಾಸಕ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಕಲಾಪದಲ್ಲೇ ಸಿಎಂಗೆ ಪ್ರಶ್ನೆ ಹಾಕಿದ್ದಾರೆ ಕುಣಿಗಲ್ ಶಾಸಕ ರಂಗನಾಥ್ ಪ್ರಶ್ನೆಯೇ ಈಗ ವಿಪಕ್ಷಗಳಿಗೆ ಅಸ್ತ್ರ ಹಾಕಿದ್ಯಾ? ತಮ್ಮದೇ ಸರ್ಕಾರದಲ್ಲಿ ಆಗ್ತಾ ಇರುವಂತಹ ತಾರತಮ್ಯದ ಬಗ್ಗೆ ಈಗ ಕೈ ಶಾಸಕ ರಂಗನಾಥ್ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಎಲ್ಲೋ ಒಂದ್ ಕಡೆ ಇದು ವಿಪಕ್ಷಗಳಿಗೆ ಅಸ್ತ್ರ ಆದಂತೆ ಕಾಣಿಸ್ತಾ ಇದೆ. ಮಧುಗಿರಿಗೆ 100 ಕೋಟಿ ಕೊಡ್ತೀರಾ, ನನ್ನ ಕ್ಷೇತ್ರಕ್ಕೆ ಬರೀ 1 ಕೋಟಿ ಯಾಕೆ ಅನುದಾನ ತಾರತಮ್ಯವನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿ ರಂಗನಾಥ್ ಈಗ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನ್ಯೂಸ್ 18ಗೂ ಅನುದಾನ ತಾರತಮ್ಯದ ಬಗ್ಗೆ ರಂಗನಾಥ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಬೆಳಗಾವಿಯ ಸುವರ್ಣಸೌಧದ ವಿಧಾನಸಭೆ ಅಧಿವೇಶನದಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಮತ್ತು ಡಿ.ಕೆ. ಶಿವಣ್ಣದ ಆಪ್ತ ಶಾಸಕ ಎಂದೇ ಗುರುತಿಸಿಕೊಂಡಿರ್ತಕ್ಕಂಥ ಕುಣಿಗಲ್ ಶಾಸಕ ರಂಗನಾಥ್ ನಡುವೆ ಅನುದಾನ ವಿಚಾರದಲ್ಲಿ ಒಂದಷ್ಟು ಆಕ್ರೋಶದ ಮಾತುಗಳು ಬಂತು. ಈ ಆಕ್ರೋಶದ ಮಾತುಗಳು ಕುರ್ಚಿಯ ಕದನಕ್ಕೂ ಕೂಡ ಕಾರಣ ಆಯಿತು. ಈ ಎಲ್ಲದರ ಬಗ್ಗೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಸ್ವತಃ ಡಾಕ್ಟರ್ ರಂಗನಾಥ್ ಅವರಿದ್ದಾರೆ. ಡಾಕ್ಟರ್ ರಂಗನಾಥ್ ಅವರಿಗೆ ಎಲ್ಲೊಂದು ಕಡೆ ನಿಮ್ಮದೇ ಸರ್ಕಾರ ಆಯಿತಾ, ನಿಮ್ಮದೇ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಯು ಆರ್ ವೆರಿ ಪವರ್ಫುಲ್ ಅಂತ ಎಲ್ಲರೂ ಹೇಳ್ತಾರೆ. ಉಪಮುಖ್ಯಮಂತ್ರಿಗಳು ಅತ್ಯಾಪ್ತರಿದ್ದೀರಾ ಮತ್ತು ನಿಮ್ಮ ಕ್ಷೇತ್ರಕ್ಕೆ ಉಪಮುಖ್ಯಮಂತ್ರಿಗಳ ಒಂದೇ ಇಲಾಖೆಯಿಂದ ಸುಮಾರು 1,000 ಕೋಟಿ ರೂಪಾಯಿಯನ್ನು ಸ್ಪೀಡ್ ಕೆನಾಲ್ಗೆ ಕೊಟ್ಟಿರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ಅನುದಾನ ಕೊರತೆ ಅಂತೇಳಿ ಆಕ್ರೋಶದ ರೀತಿಯಲ್ಲಿ ಮಾತನಾಡಿದ್ರ ಉದ್ದೇಶ ಏನು ಅಂತ ಚರ್ಚೆ ಆಗ್ತಿರುವಂಥದ್ದು. ಮುಖ್ಯಮಂತ್ರಿಗಳು ನನಗೆ ಬರೀ 1,000 ಕೋಟಿ ಕೊಟ್ಟಿಲ್ಲ, ಸುಮಾರು 1,300 ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ಬಿಡುಗಡೆ ಮಾಡಿಕೊಟ್ಟಿದ್ದಾರೆ. ಸೊ ಹಾಗಾಗಿ ನನಗೆ ಮುಖ್ಯಮಂತ್ರಿಗಳು ಸದಾಕಾಲ ಪ್ರೀತಿ ಮಾಡ್ತಾರೆ, ಆಶೀರ್ವಾದ ಮಾಡ್ತಾರೆ, ಪ್ರತಿಯೊಂದು ಹೆಜ್ಜೆಯಲ್ಲೂ ಅವ್ರು ನಿಂತಿದ್ದಾರೆ. ನಾನು ಕೇಳ್ತಿರೋಂಥದ್ದು ವಿಚಾರ, ಇದು DCC ಬ್ಯಾಂಕಿನ ಒಂದು ಸ್ಥಳೀಯ ಸಂಸ್ಥೆಗಳಲ್ಲಿ ಏನು ಕೃಷಿಯ ಸಾಲಗಳನ್ನು ಹಂಚುವಂಥ ವಿಚಾರದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಮತದಾರರನ್ನ ರಕ್ಷಣೆ ಮಾಡೋಕ್ಕೋಸ್ಕರ ಎಲ್ಲೋ ಒಂದು ಕಡೆ ತಾರತಮ್ಯಗಳನ್ನು ರೈತರಿಗೆ ಆಗ್ತಿದೆ ಅನ್ನೋ ವಿಚಾರನ ಪ್ರಸ್ತಾಪ ಮಾಡಿದ್ದು. ಇಲ್ಲ ಒಂದಷ್ಟು ಚರ್ಚೆ ಆಯಿತು. ಇದು ಒಂದು ಕಡೆ ಪವರ್ ಶೇರಿಂಗಿನ ಆಕ್ರೋಶದ ನುಡಿಗಳು, ಜೊತೆಗೆ ಮಧುಗಿರಿಗೆ ಹೆಚ್ಚಿನ ಅನುದಾನ ಕೊಟ್ಟಿರ್ತಕ್ಕಂಥದ್ದು, ಆ ಮುಖಾಂತರ ಮುಖ್ಯಮಂತ್ರಿ ಮತ್ತು ರಾಜಣ್ಣರವರ ವಿರುದ್ಧದ ತಮ್ಮೊಳಗಿನ ಆಕ್ರೋಶ ತುಮಲಗಳನ್ನ ಹೊರಹಾಕಿದ್ರು ಅನ್ನೋ ರೀತಿಯಲ್ಲಿ ದಾಟಿಯಲ್ಲಿ ಅಶೋಕ್ರವರು ಕೂಡ ಹೇಳಿರುವಂಥದ್ದು. ಆ ಮುಖಾಂತರ ನೀವೆಲ್ಲೊಂದು ಕಡೆ ಮುಖ್ಯಮಂತ್ರಿ ಹುದ್ದೆಗಾಗಿ ಹಲವಾರು ಹೋಮ ಹವನ ಪೂಜೆಗಳನ್ನ ಮಾಡ್ತಿದ್ದೀರಾ ಅನ್ನೋ ಮುಖಾಂತರ ಇದು ಸಮಾಜಕ್ಕೆ ಬೇರೆ ಸಂದೇಶ ರವಾನೆ ಆಗಲ್ವಾ? ನಮ್ಮದೇನಿದೆ, ನಮ್ಮ ಸಂಸ್ಕೃತಿ ಪ್ರಕಾರ ನನ್ನ ತಾಲೂಕಿನ ಜನ ನಮ್ಮ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ರೈತರಿಗೆ ಒಳ್ಳೆಯದಾಗಲಿ ಅಂತ ಪೂಜೆ ಮಾಡಿರೋಂಥದ್ದು ಸಹಜ. ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ, ಪ್ರತಿಯೊಂದು ಹೋಬಳಿಲೂ ಮಾಡಿದ್ದಾರೆ. ಇವತ್ತು ವಿರೋಧ ಪಕ್ಷದವ್ರಿಗೆ ಪ್ರಶ್ನೆ ಮಾಡ್ತಾ ಇರೋಂಥದ್ದು, ಒಬ್ಬ ರೈತನ ಪ್ರಾಮಾಣಿಕವಾಗಿ ಸಮಸ್ಯೆನ ಒಂದು ಪರಿಹಾರವನ್ನು ಕಂಡುಕೊಳ್ಳೋ ರೀತಿಯಲ್ಲಿ ಚರ್ಚೆಗೆ ಪೂರಕವಾಗಿ ಅವರು ಸಹಕರಿಸೋದು ಬಿಟ್ಟುಬಿಟ್ಟು ಅವರು ಸ್ವಂತ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಿನ ಇಬ್ಬಾಗ ಮಾಡೋಂಥ ಪ್ರಯತ್ನ ಸಿಗ್ತಲ್ಲ ಅನ್ನೋ ಒಂದು ಬಳಕೆ ಮಾಡಿ ಸ್ವಾರ್ಥಕ್ಕೋಸ್ಕರ ನಮ್ಮ ರೈತರ ವಿಚಾರನ ಬದಿಗಿಟ್ಟು ಮಾತಾಡೋಂಥದ್ದು ತಪ್ಪು ಅಂತ ನಾನು ನಿಮ್ಮ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವಿಷ್ಟು ಕುಣಿಗಲ್ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ರಂಗನಾಥ್ ಅವರ ಅಭಿಪ್ರಾಯಗಳು. ಕ್ಯಾಮ್ರಾಮ್ಯಾನ್ ಶಿವಪ್ಪ ಜೊತೆ
ಬೆಳಗಾವಿಯ ಸುವರ್ಣಸೌಧದಿಂದ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ಬೆಂಗಳೂರು.